ನಮ್ಮ ಕನೆಕ್ಟಿಂಗ್ ಬೈಯರ್ಸ್ ಅಂಡ್ ಸೆಲ್ಲರ್ಸ್ ಸೀರೀಸ್ಗೆ ತುಂಬಾ ಬೈಯರ್ಸ್ ಇಂಟ್ರೆಸ್ಟ್ ತೋರಿಸಿದ್ದಾರೆ ಪ್ರಾಪರ್ಟಿ ನಾವು ತಗೋಬೇಕು ಅಂತ. ಸೊ ಯಾವ ಏರಿಯಾಗೆ ಹೈಯೆಸ್ಟ್ ನಮ್ಗೆ ರಿಕ್ವೈರ್ಮೆಂಟ್ ಬಂದಿದೆ ಅಂತ ಹೇಳ್ತೀನಿ. ನೀವೇನಾದ್ರೂ ಸೆಲ್ಲರ್ ಇದ್ದು ಈ ಲೊಕೇಶನ್ಸ್ ಅಲ್ಲಿ ನಿಮ್ಮ ಹತ್ರ ಪ್ರಾಪರ್ಟಿ ಇದೆ ಅಂತ ಹೇಳಿದ್ರೆ ಬೇಗ ಸ್ಕ್ರೀನ್ ಮೇಲೆ ಬರ್ತಿರೋ ನಮ್ಮ ಬಗ್ಗೆ ವಾಟ್ಸ್ಆಪ್ ಮಾಡಿ, ನಿಮ್ಗೆ ಬೈಯರ್ನ ನಾನು ಕನೆಕ್ಟ್ ಮಾಡ್ಕೊಡ್ತೀನಿ. ಸೊ ಹೈಯೆಸ್ಟ್ ರಿಕ್ವೈರ್ಮೆಂಟ್ ಬಂದಿರೋದು ವೈಟ್ ಫೀಲ್ಡ್. ಇಲ್ಲಿ ಜನ ಟೈಪ್ ಆಫ್ ಪ್ರಾಪರ್ಟಿ ನೋಡ್ತಿರೋದು ಅಪಾರ್ಟ್ಮೆಂಟ್, ರೆಂಟಲ್ ಇನ್ಕಮ್ ಗೆ ಇಂಡಿವಿಜುವಲ್ ಬಿಲ್ಡಿಂಗ್ ಆರ್ ಪ್ಲಾಟ್ಸ್. ಬಜೆಟ್ ಇರೋದು 80 lakhs to 2.5 CR. ನೆಕ್ಸ್ಟ್ ಇರೋದು ಸರ್ಜಾಪುರ ರೋಡ್. ಇಲ್ಲಿ ಜನ ನೋಡ್ತಿರೋದು ಅಪಾರ್ಟ್ಮೆಂಟ್, ಇಂಡಿವಿಜುವಲ್ ಬಿಲ್ಡಿಂಗ್ ಆರ್ ವಿಲ್ಲಾಸ್. ಸೊ ಬಜೆಟ್ ಕಸ್ಟಮರ್ಸ್ ಇರೋದು 70 lakhs to 2 CR. ನೆಕ್ಸ್ಟ್ ಇರೋದು ಹೆಬ್ಬಾಳ್. ಸೊ ಇಲ್ಲಿ ಜನ ಮ್ಯಾಕ್ಸಿಮಮ್ ನೋಡ್ತಿರೋದು ಅಪಾರ್ಟ್ಮೆಂಟ್. ಸೊ ಬಜೆಟ್ ಇರೋದು 1.2 CR to 4 CR. ಅದಾದ್ಮೇಲೆ ಎಲೆಕ್ಟ್ರಾನಿಕ್ ಸಿಟಿ. ಇಲ್ಲಿ ಜನ ಅಫೋರ್ಡಬಲ್ ಅಪಾರ್ಟ್ಮೆಂಟ್ಸ್ ನ ಹುಡುಕ್ತಿದ್ದಾರೆ. ಬಜೆಟ್ ಇರೋದು 45 lakhs to 1.2 CR. ಅದಾದ್ಮೇಲೆ ಯಲಹಂಕ ಅಲ್ಲೇ ಜನ ನೋಡ್ತಿರೋದು ಪ್ಲಾಟ್ಸ್ ಆರ್ ಅಪಾರ್ಟ್ಮೆಂಟ್. ಬಜೆಟ್ ಇರೋದು 50 ಲಕ್ಷ ಇಂದ 1.8 CR. ರಿಕ್ವೈರ್ಮೆಂಟ್ ಇರೋದು ಹೆನ್ನೂರ್ ರೋಡ್, ವಿಲ್ಲಾಸ್, ಇಂಡಿವಿಜುವಲ್ ಬಿಲ್ಡಿಂಗ್ ಆರ್ ಅಪಾರ್ಟ್ಮೆಂಟ್. ಬಜೆಟ್ ಇರೋದು 70 lakh to 2 CR. ಅದಾದ್ಮೇಲೆ ತನಿಸಂದ್ರ, ರೆಂಟಲ್ ಇನ್ಕಮ್ ಬರಬೇಕು ಅಂತ ನಿಯರ್ ಟು ಮಾನ್ಯತಾ ಟೆಕ್ ಪಾರ್ಕ್. ಬಜೆಟ್ ಇರೋದು 70 lakhs to 2 CR. ಅದಾದ್ಮೇಲೆ ಕನಕ್ಪುರ ರೋಡ್ ಅಲ್ಲೇ ಜನ ಪ್ಲಾಟ್ಸ್ ಆರ್ ವಿಲ್ಲಾಸ್ ಹುಡುಕ್ತಾ ಇದ್ದಾರೆ. ಕಸ್ಟಮರ್ದು ಬಜೆಟ್ ಇರೋದು 40 ಲಕ್ಷ ಇಂದ 1.5 CR. ಅದಾದ್ಮೇಲೆ ಬುದ್ಗಿರೆ ಕ್ರಾಸ್. ಸೊ ಇಲ್ಲಿ ಜನ ಪ್ಲಾಟ್ಸ್ ಹುಡುಕ್ತಾ ಇದ್ದಾರೆ. ಬಜೆಟ್ ಇರೋದು 35 lakhs to 1.2 CR. ಅದಾದ್ಮೇಲೆ ನಮ್ಮ ಹೆನ್ನೂರ್ ಬಾಗ್ಲೂರ್. ಸೊ ಈ ಕಡೆ ಜನ ಪ್ಲಾಟ್ಸ್ ನೋಡ್ತಿದ್ದಾರೆ. ಬಜೆಟ್ ಇರೋದು 30 lakhs to 1 CR. ಸೊ ಈ ನಾನು ಹೇಳಿ ಲಿಸ್ಟ್ ಅಲ್ಲಿ ನಿಮ್ಮ ಹತ್ರ ಏನಾದ್ರು ಪ್ರಾಪರ್ಟಿ ಇದೆ ಅಂತ ಹೇಳಿದ್ರೆ ಬೇಗ ಸ್ಕ್ರೀನ್ ಮೇಲೆ ಬರ್ತಿರೋ ನಮ್ ಬಗ್ಗೆ ನಿಮ್ ಪ್ರಾಪರ್ಟಿ ಡೀಟೇಲ್ಸ್ ನ ಕಳ್ಸ್ಕೊಡಿ. ಬೈಯರ್ಸ್ ನಾನ್ ಕನೆಕ್ಟ್ ಮಾಡ್ಕೊಡ್ತೀನಿ. ಇನ್ ಕೇಸ್ ನಾನು ಹೇಳಿರೋ ಲೊಕೇಶನ್ಸ್ ಅಲ್ಲೇ ನಿಮ್ ಪ್ರಾಪರ್ಟಿ ಇಲ್ಲ ಬಟ್ ಬೇರೆ ಲೊಕೇಶನ್ಸ್ ಅಲ್ಲಿ ಇದೆ ಅಂತ ಹೇಳಿದ್ರೆ ನೋ ಪ್ರಾಬ್ಲಮ್. ಸೊ ನಿಮ್ ಪ್ರಾಪರ್ಟಿ ಎಲ್ಲಿದೆ, ಏನ್ ಅಪ್ರೂವಲ್, ಏನ್ ರೇಟ್ ಅಂತ ಕಳ್ಸ್ಕೊಡಿ. ನೋಡೋಣ, ಸೂಟಬಲ್ ಬೈಯರ್ಸ್ ಇದ್ರೆ ನಾನು ಕನೆಕ್ಟ್ ಮಾಡ್ಕೊಡ್ತೇನೆ. ನಿಮ್ ಫ್ರೆಂಡ್ಸ್, ರಿಲೇಟಿವ್ಸ್, ನೇಬರ್ಸ್ ಯಾರಾದ್ರೂ ಪ್ರಾಪರ್ಟಿ ತಗೋಬೇಕು ಇಲ್ಲಾಂದ್ರೆ ಸೇಲ್ ಮಾಡ್ಬೇಕು ಅಂತ ಹೇಳಿದ್ರೆ ನನ್ನ ಪ್ರೊಫೈಲ್ ನ ಶೇರ್ ಮಾಡಿ. ಇಲ್ವರೆಗೂ ವಿಡಿಯೋಗೆ ಲೈಕ್ ಮಾಡಿಲ್ಲ ಬೇಗ ಲೈಕ್ ಮಾಡಿ. ಇವತ್ತಿಗಷ್ಟೇ, ಮತ್ತೆ ನಾಳೆ ಸಿಗೋಣ. ಬಾಯ್.